ಈ ಟೈಮಲ್ಲಿ ಒಂದು ಸಣ್ಣ ಕತೆ ನೆನಪಾಯಿತು. ಮನೇಲಿ ಯಾರೋ ಒಬ್ಬ 30 ಲಕ್ಷ ಇಟ್ಕೊಂಡಿದ್ದಂತೆ 5 ವರ್ಷದ ಹಿಂದೆ. ಸೈಟ್ಗೆ ಹಾಕಿದ್ರೆ ಡಾಕ್ಯುಮೆಂಟ್ ಸರಿ ಇರುತ್ತಲ್ವ, ಮೋಸ ಆಗ್ಬಿಟ್ರೆ ಅಂತ. ಗೋಲ್ಡು ಏನು ಕತೆನೋ ಅಂತ. ಮತ್ತು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟು ಹಾಕ್ಬೇಕಾ ಬೇಡವಾ ಮ್ಯೂಚುವಲ್ ಫಂಡ್ಗೆ ಅಂತ. 5 ವರ್ಷದ ನಂತರ ಅವನು ಇನ್ನೊಬ್ಬ ಸ್ನೇಹಿತ 30 ಲಕ್ಷಕ್ಕೆ ಒಂದು ಸೈಟ್ ತಗೊಂಡಿದ್ದಂತ. ಅದು 30-60 ಆಗಿತ್ತು. ಆದರೆ ಈ ಥರ ಪ್ರಶ್ನೆಗಳು ಗೊಂದಲಗಳೆಲ್ಲ ಕಳೆದು ಹೋದ. ಅದು 30-60 ಆಗಲಿಲ್ಲ, 30-30 ಉಳ್ಕೊಂಡಿತ್ತು ಅಂತ. ಸೊ ಹಾಗಾಗಿ ನೀವು ಹೇಳಿದಾಗೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕಡೆ ಈಗಾಗಲೇ ಹೇಳಿದ್ರೆ ಸೈಟ್ ಮೇಲೆ ಹಾಕ್ಬೋದು, ಮನೆ ಮೇಲೆ ಹಾಕ್ಬೋದು, ಗೋಲ್ಡ್ ಮೇಲೆ ಹಾಕ್ಬೋದು, ಇನ್ಶೂರೆನ್ಸ್ ಮೇಲೆ ಇದು ಮಾಡ್ಬೋದು. ಲೈಕ್ ಈ ಥರದ್ದು ಬ್ಯಾಂಕಲ್ಲಿ ಕೂಡ ಇರಲೇಬೇಕಾಗುತ್ತೆ. ಬಿಕಾಸ್ ಆಫ್ ನಮ್ಗೆ ಎಮರ್ಜೆನ್ಸಿ ಲ್ಯಾಂಡ್ ಮಾರೋಕ್ಕಾಗಲ್ಲ, ಮನೆ ಮಾರೋಕ್ಕಾಗಲ್ಲ. ಸೊ ಗೋಲ್ಡ್ ಅಟ್ಲೀಸ್ಟ್ ಇಮಿಡಿಯೇಟ್ ಪ್ಲೆಜ್ ಮಾಡ್ಬೋದು. ಬಟ್ ಅದಕ್ಕೂ ಒಂದು ಟೈಮ್ ಬೇಕು, 24 hours ಹಿಂಗೆಲ್ಲ ಇರುತ್ತೆ. ಸೊ ಒಂದು ಒಳ್ಳೆ ಫಾರ್ಮುಲಾ ಕೊಟ್ರಿ. ಬಟ್ ಎಲ್ರಿಗೂ ಕೂಡ ಎಮರ್ಜೆನ್ಸಿ ಫಂಡ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ 1% ಅಂತ ಇರುತ್ತೆ. ಎಷ್ಟು ಫಂಡ್ ಅವಶ್ಯಕತೆ ಇರುತ್ತೆ ಎಮರ್ಜೆನ್ಸಿ ಫಂಡ್? ಯಾವ ಕಾರಣಕ್ಕೆ ಬೇಕಾಗುತ್ತೆ ಅನ್ಸುತ್ತೆ ತಮಗೆ? 24 ವರ್ಷದ ಯುವಕ, ಈಗಷ್ಟೇ ಕೆಲಸಕ್ಕೆ ಸೇರಿದ್ದಾನೆ. ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡ್ಲಿಕ್ಕೆ ಆಗೋದಿಲ್ಲ ಅನ್ನೊಂದು ಪರ್ಸೆಂಟೇಜ್ ಅಂತ ಹೇಳಿದೆ. ಆಮೇಲೆ ಮತ್ತೊಂದು ಪ್ರಾಬ್ಲಮ್ ಬರುತ್ತೆ. ನೀವೇನಾದರೂ ಮ್ಯೂಚುವಲ್ ಫಂಡು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಅದು ಏರಿಳಿತಗಳನ್ನು ಕಾಣುವ ಕಾರಣದಿಂದಾಗಿ ನೀವು ಹಾಕಿದ ಹಣ ಮುಂದಿನ ವರ್ಷ ಕಮ್ಮಿಯೇ ಇರ್ಬೋದು. ಉದಾಹರಣೆಗೆ ಸೆಪ್ಟೆಂಬರ್ 2024 ಇಸ್ವಿಯಿಂದ ಇವತ್ತಿನವರೆಗೆ ಷೇರು ಮಾರುಕಟ್ಟೆ ಅದೇನು ಅತಿ ಗರಿಷ್ಠ ಮಟ್ಟವನ್ನು ತಲುಪಿತ್ತು, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ 1.5 ವರ್ಷದ ಅವಧಿಯಲ್ಲಿ ಜನ ಏನು ಹೇಳ್ತಾರೆ ಅಂತಂದರೆ, ಷೇರು ಮಾರುಕಟ್ಟೆ ಬಿದ್ದು ಹೋಗಿದೆ, ಮ್ಯೂಚುವಲ್ ಫಂಡ್ ಬಿದ್ದು ಹೋಗಿದೆ, ಇಲ್ಲಿ ಹಾಕಿ ಪ್ರಯೋಜನ ಇಲ್ಲ. 2024 ಇಸ್ವಿ ಜೂನು ಜುಲೈನಲ್ಲೇ ಕೂಡ ನಾವು ಹೇಳ್ತಾನೆ ಬರ್ತಾ ಇದ್ವಿ, ಇದೀಗ ಬೀಳುವ ಸಮಯ ಅಂತ. ಶಾರ್ಟ್ ಟರ್ಮ್ನಲ್ಲಿ ಹಾಕಿದವರಿಗೆ ಲಾಸ್ ಆಗಿರಬೇಕು. ಲಾಂಗ್ ಟರ್ಮ್ನಲ್ಲಿ ಹಾಕಿದವರಿಗೆ 1.5 ವರ್ಷ ಒಳ್ಳೆಯ ಷೇರುಗಳನ್ನು, ಒಳ್ಳೆಯ ಮ್ಯೂಚುವಲ್ ಫಂಡ್ಗಳನ್ನು ಅತಿ ಉತ್ತಮ ಬೆಲೆಯಲ್ಲಿ ಕೊಳ್ಳಲಿಕ್ಕೆ ಒಂದು ಸದವಕಾಶ, ಸುವರ್ಣ ಅವಕಾಶ ಇತ್ತು. ಈಗ ಇಲ್ಲಿ ಬರುವಂಥ ಪ್ರಾಬ್ಲಮ್ ಏನು ಅಂತಂದರೆ, ನಮಗೆ ಸಾಮಾನ್ಯವಾಗಿ ನಾವೇನು ತಿಳ್ಕೊತೀವಿ ಅಂತಂದರೆ, ಎಲ್ಲ ಹಣವನ್ನು ಷೇರಲ್ಲಿ ಹಾಕಬೇಕು, ತಪ್ಪು. ಎಲ್ಲ ರಿಯಲ್ ಎಸ್ಟೇಟು ತಪ್ಪು, ಪರ್ಸಂಟೇಜ್ ಹಾಕಬೇಕು. ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ತೊಂದರೆ ಆಗುತ್ತೆ. ನನಗೀಗ 24-25 ವರ್ಷ ಅಂತಂದರೆ ನೀವೇನು ಮಾಡಬೇಕು? ಯಾವುದೇ ಹೂಡಿಕೆಯನ್ನು ಪ್ರಾರಂಭಿಸುವ ಮೊದಲು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಬೇಕು. ಇದು ನಾಳೆ ದಿನ ನನಗೇನಾದರೂ ತೊಂದರೆ ಆದರೆ, ಆಕ್ಸಿಡೆಂಟ್ ಆದರೆ, ಕೆಲಸ ಹೊರಟೋದ್ರೆ ನನ್ನನ್ನು ನೋಡಿಕೊಳ್ಳುವಂಥ ಒಂದು ಫಂಡು. ಎಷ್ಟು? ನಿಮ್ಮ ತಿಂಗಳ ಖರ್ಚು 40,000 ಅಂತಿದ್ದರೆ 40 × 6 2,40,000 ನೀವು ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ, ಲಿಕ್ವಿಡ್ ಫಂಡಲ್ಲೋ ಇಲ್ಲ ಫಿಕ್ಸಡ್ ಡಿಪಾಸಿಟಲ್ಲೋ ಇಡಬೇಕಾಗ್ತದೆ. ಈ ದುಡ್ಡು ನನ್ನಲ್ಲಿ ಸೃಷ್ಟಿ ಆದ ಬಳಿಕ, ಆ ಹಣ ಸೇಫಾಗಿ ಎಮರ್ಜೆನ್ಸಿ ಫಂಡ್ ಅಂತ ಇದ್ದ ಬಳಿಕ ನೀವು ನಿಮ್ಮ ಹೂಡಿಕೆಯನ್ನು ಪ್ರಾರಂಭ ಮಾಡಬಹುದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದಾಗ ಯಾವ್ಯಾವ್ದು ನಮ್ಮ ಮುಂದೆ ಕಾಣುತ್ತೆ ಅಂತ ಸರ್? ಲಾಂಗ್ ಟರ್ಮ್ಗೆ ಲಾಂಗ್ ಟರ್ಮ್ ಅಂದರೆ ಎಷ್ಟು ಅಂತ ಕನ್ಫ್ಯೂಷನ್. ಇನ್ಕಮ್ ಟ್ಯಾಕ್ಸ್ ಅವರ ಪ್ರಕಾರ ಲಾಂಗ್ ಟರ್ಮ್ ಅಂದರೆ 1 ವರ್ಷ. ಆದರೆ ಸರಿಯಾದಂಥ ಲೆಕ್ಕ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನ ವಯಸ್ಸು 35 ಅಂತಾನೆ, ನಿಮಗೆ 25 ವರ್ಷ ಲಾಂಗ್ ಟರ್ಮ್ ಅಂತೀವಿ. 55 ವಯಸ್ಸು ನನಗೀಗ ಅಂದರೆ ನಿಮಗೆ 5 ವರ್ಷ ಲಾಂಗ್ ಟರ್ಮ್ ಅಂತೀವಿ. ಲಾಂಗ್ ಟರ್ಮಿಗೆ ಹೂಡಲಿಕ್ಕೆ ಲಾಯಕ್ಕಾದದ್ದು ಯಾವುದು ಅಂತಂದರೆ, ಮೊದಲನೆಯದು ಪ್ರಾವಿಡೆಂಟ್ ಫಂಡು, ಎರಡನೆಯದು ಪೋಸ್ಟ್ ಆಫೀಸಲ್ಲಿರುವಂಥ ದುಡ್ಡು, ಮತ್ತು ಮೂರನೆಯದು ಬಹಳ ಪ್ರಾಮುಖ್ಯವಾದದ್ದು ಮ್ಯೂಚುವಲ್ ಫಂಡು, ಷೇರುಗಳು ಮತ್ತು ರಿಯಲ್ ಎಸ್ಟೇಟು. ಎಲ್ಲಿ ಎಷ್ಟು ಬರುತ್ತೆ ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.